ನಮಸ್ಕಾರ. ಬೆಂಗಳೂರು ತನಕ ನಮ್ಮ ಅಭಿಲಾಷ್ ವೆಲ್ಕಮ್ ಮಾಡಿ. ಆದ್ಮೇಲೆ ಬಂದಿದೆ ನಮ್ಮ ಬ್ಲಾಗ್ಗೆ. ವಾರ್ಕಳಾಗಿ ಹೋಗ್ತಾ ಇದೀವಿ ಇವಾಗ ನಾವು. ಹೇಳಿರಿ ಅಮ್ಮೋಗರಿ, ನಮ್ಮ ಪ್ಲಾನ್ ಏನಿರುತ್ತೆ? ನಮ್ಮ ಪ್ಲ್ಯಾನು ಬೆಂಗಳೂರು ತನಕ ಕಾರಲ್ಲಿ ಹೋಗೋದು, ಅಲ್ಲಿಂದ ಬಸ್ಸಲ್ಲಿ ಹೋಗೋದು ವಾರ್ಕಳ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನೋಡೋಣ. ಸೊ ವಾರ್ಕಳಕ್ಕೆ ಹೋಗ್ತಾ ಇದ್ದೀವಿ 2 ಕಾರಲ್ಲಿ, ಒಂದು ಅರ್ಜುನ್ದು ಇನ್ನೊಂದು ವಿಕ್ರಮ್ದು. ಸೊ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ ಯಾರ್ಯಾರು ಅಂತ. ಆ್ಯಸ್ ಯು ನೋ ಚೊಂಗ, ಆಮೇಲೆ ನಮ್ಮ ಬುಲ್ಡೋಸರ್. ಬುಲ್ಡೋಸರ್ ಹೇಳು. ಮಾತೇ ಇಲ್ಲ. ಇವಾಗ ಎಲ್ಲ ಗಾಡಿಗಳದ್ದು ಪೂಜೆ ನಡೀತಾ ಇದೆ. ಎಲ್ಲ ಪೂಜೆ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಹೊರಡೋದು? 10-15 ಮಿನಿಟ್ಸ್. ನಮ್ಮ F1 ಡ್ರೈವರ್ ಬೇರೆ. ಇವನೊಬ್ಬ ಆ್ಯಸ್ ಯೂಶುವಲ್ ಲೇಟಾಗಿ ಬರ್ತಾನೆ. ಹೇಳು ಪ್ರಣೀತ್. ಪ್ರಣೀತ್ ಅವರೇ, ನಮ್ಮ ಟ್ರಿಪ್ ಪ್ಲಾನ್ ಹೇಳಿ. ನಮ್ಗೆ ಗೊತ್ತಿಲ್ಲ ರೋಡ್ ಹೆಂಗ್ ಹೋಗುತ್ತೆ ಹಂಗೆ ಹೋಗ್ತೇವೆ, ಗೊತ್ತಲ್ಲ. ನಾವು ವೆರಿ ನ್ಯಾಚುರಲ್. ನಾವು ಈ ತರ ಪ್ರೀ ಪ್ಲಾನ್ ಎಲ್ಲ ನಮ್ಗೆ ಆಗಲ್ಲ. ಆನ್ ಸ್ಪಾಟ್ ನಮ್ಮ ಹೊಸ ಫೀಚರ್ ಹಿಂಗ್ ಡಿಸ್ಕಷನ್ ಅಲ್ಲಿ ಇದ್ದಾರೆ. ಸ್ವಲ್ಪ ಟಿಪ್ಸ್ ಕೊಡಿ, ಹೆಂಗ್ ಮೂವ್ ಆನ್ ಆಗೋದಂತ ಒಂದು ಸ್ವಲ್ಪ ಟಿಪ್ಸ್ ಕೊಡಿ. ಯಾವಾಗ ನೋಡಿದ್ರು ಅನೂಪ್ ಜೈನ್ ಅಂತ ಕೇಳ್ತಾ ಇರ್ತಾರೆ. Just because we are listening to Anup Jain, that doesn't mean we are in depression, we cannot move on. I'm leading a very happy life. ಡಿಸ್ಪ್ರೆಷನ್. ಅನೂಪ್ ಜೈನ್ ಡಿಪ್ರೆಷನ್ ಅವನೇ ಮದುವೆ ಮಾಡ್ಕೊಂಡ್ಬಿಟ್ಟ ಅವನು. ನೀನ್ ಯಾವಾಗ ಪ್ರಣೀತ್? ನಿಮ್ದು ಯಾವಾಗ ಮದ್ವೆ? ಅದೇನೋ ಅದು ಹಿಂದೆ ಆ ಬ್ಲೂ ಕಲರ್ ತೆಗಿಯೋ ಗೈಸ್. ಸ್ಲೋ ಡ್ರೈವರ್. ನಮ್ ಬುಲ್ಡೋಸರ್. ಬನ್ನಿ ಮಂಟಪ JRS ಮೇಲೆ ಹಾಕೋ. Meanwhile, ಗೈಸ್, ನಮ್ ಬಾಬ್ ಒಂದು ಸ್ಟೋರಿ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಏನಾಯ್ತು ಅಂದ್ರೆ, ಇವಾಗ ಒಂದು ಫ್ರೀ ಕ್ಯಾಬ್ ಸರ್ವಿಸ್ ಮಾಡ್ತಾ ಇದೀವಿ. ಯಾರಿಗೆ ಅಂತ ಗೆಸ್ ಮಾಡಿ ಕಮೆಂಟ್ಸ್ ಅಲ್ಲಿ ಬೇಗ ಕಾಯ್ತಾ ಇದೀವಿ. ಯಾರಿಗೂ ಹೇಳಪ್ಪ ಸುಮ್ಮನೆ. ಒಂದು ನೋಣ ಮೈಸೂರಿಂದ ಗಾಡಿಗೆ ಹತ್ಕೊಂಡ್ಬಿಟ್ಟಿದೆ. ಏನೇ ಮಾಡಿದ್ರು ಆಚೆ ಹೋಗ್ತಾ ಇಲ್ಲ. ಅದಕ್ಕೆ ನಮ್ ಜೊತೆ ಎಲ್ಲಿಗೆ ಡ್ರಾಪ್ ಮಾಡ್ತೀವಿ ಅಂತ ಹೇಳ್ತೀವಿ. ಪಾಪ ಅದ್ರ ಫ್ಯಾಮಿಲಿ ಎಷ್ಟು ಕಷ್ಟ ಪಡ್ತಿರ್ಬೇಕು. ಇದು ಅಪ್ಪ ಮೋಸ್ಟ್ಲಿ, ಇದು ನನ್ಗೆ ಗೊತ್ತಾಯ್ತಿದ್ದು. ಅಪ್ಪ ಇದ್ರ ಹೆಂಡತಿ ಮಕ್ಳೆಲ್ಲ ಮನೇಲಿದ್ದಾರೆ, ಕಷ್ಟಪಡ್ತಾ ಇದಾರೆ. ಈ ಅಪ್ಪ ನಾ ನಿಮ್ಗೆ ಪ್ಲೀಸ್, ಆಲ್ ಮೆನ್ ಆರ್ ನಾಟ್ ದ ಸೇಮ್. ಸಮ್ ಮೆನ್ ಆರ್ ಲಾಯಲ್. ಮೊನ್ನೆ ಸ್ಟೇಟ್ ಅವಾರ್ಡ್ ಪ್ರಣೀತ್ ಆಲ್ವೇಸ್ ಲಾಯಲ್. ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ. ಪಾಪ ಅವನು ಊಟ ತಗೊಂಡ್ಬರ್ತೀನಿ ಅಂತ ಹೋಗಿದ್ದಾನೆ. ಅಂದ್ರೆ ಈ ನೋಣ ಅವ್ರ ಮನೆಯವ್ರಿಗೆಲ್ಲ ತಗೊಂಡ್ಬಂದು ಸಾಕ್ತೀನಿ ಅಂತ. ಪಾಪ ಅವ್ರು ಅದೇ ಹೋಪ್ಸಲ್ಲಿ ಕಾಯ್ತಿರ್ತಾರೆ. ಬಟ್ ಹಿ ನೆವರ್ ರಿಟರ್ನ್ ಹೋಮ್. ವೆಲ್, ಯು ನೆವರ್ ನೋ. ನಾವೇನಾದ್ರು ನಮ್ ಡೆಸ್ಟಿನೇಷನ್ ಇಂದ ಇಲ್ಲಿ ತನಕ ಹುಡ್ಕೊ ಬಂದ್ರೆ ಇಟ್ ಕುಡ್ ಬಿ ಅ ಹಿಸ್ಟ್ರಿ. ಇಟ್ ಇಸ್ ಅ ಹಿಸ್ಟ್ರಿ ಇನ್ ಮೇಕಿಂಗ್. ದಿಸ್ ಗೈ ವೆಲ್, ಟ್ರಸ್ಟ್ ಮೀ. ನಮ್ ತರ ಮೆನ್ ನಾನು. ಗೈಸ್, ಫಸ್ಟ್ ಪಿಕ್ ಶಾಪ್ ಎಲ್ಲಿ? ಮಧು ಶಿವಳ್ಳಿ ಮಧುರಡೆ. ಅವ್ರು ಬರ್ತಾನೆ ಇದೆ. ಮತ್ಬಿಡಿ ಅವ್ರನ್ನ. ನಾವು ಬೆಂಗಳೂರು ಮೈಸೂರು ಹೊರಡ್ತಾ ಮಧುರಡೆ ಸ್ಟಾಪ್ ಕೊಟ್ಟಿಲ್ಲ ಅಂದ್ರೆ ಹೇಳಪ್ಪ, ಜೋರಾಗಿ ಹೇಳೋ. ನಾವು ಬೆಂಗಳೂರು ಮೈಸೂರು ರೋಡಲ್ಲಿ ಒಂದ್ಸತಿ ಆದ್ರೂ ಮಧುರಡೆ ಸ್ಟಾಪ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಜರ್ನಿನೇ ಕಂಪ್ಲೀಟ್ ಆಗಲ್ಲ. ಟ್ರೂ. ವಾಟ್ ಇಸ್ ಅಪ್ ಗೈಸ್? ಜೋರ್ ಮಳೆ ಗೈಸ್. ಗೈಸ್, ಬೆಂಗಳೂರು ರೀಚ್ ಆಗಿದ್ದೀವಿ. ಬೆಂಗಳೂರಲ್ಲಿ ವಾಕಿಂಗ್ ಹೋಗ್ತಾ ಇದೀವಿ. ಮತ್ತೆ ಬೆಂಗಳೂರು ನಮ್ಮನ್ನ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ಯಾರು ಜಾಯ್ನ್ ಆಗಿದ್ದಾರೆ? ನಮ್ಮ ದಕ್ಷಿತ್ ಅವರು. ಬಾಬ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾವು ಇಲ್ಲಿಂದ ಗಾಡಿ ಎತ್ಕೊಂಡು ಓಡಬೇಕು. ಬಟ್ ಅದಕ್ಕೂ ಮುಂಚೆ ವಾಕಿಂಗ್ ಮಾಡ್ತಾ ಇದೀವಿ ಫುಲ್. ಇವ್ರಪ್ಪದ ಬರ್ಡೇ ಬೇರೆ ಇದೆ ಗೈಸ್. ನಮ್ಮ ಅಪ್ಪನ ಬರ್ಡೇ ಬೇರೆ ಇದೆ ಗೈಸ್. ವಿಶ್ ಮಾಡ್ಬಿಟ್ಟು ಹೊಡ್ತೀವಿ. ಚಪ್ಪಲಿ ಆಟ ಎಲ್ಲ ಆಡ್ತಿದ್ದಾರೆ ಗೈಸ್. ಫುಲ್ ಚಪ್ಪಲಿ ಆಟ ಆಡಿದ್ದೀವಿ. ಸಿಗೋಣ. ನಾವು ಎಷ್ಟೊತ್ತಿಗೆ ಓಡ್ತಾ ಇದೀವಿ ಗೊತ್ತಿಲ್ಲ. ನಂಗೆ ನಿದ್ರೆ ಬರ್ತಾಯಿಲ್ಲ. ಡ್ರೈವರ್ ಅಲ್ವ, ಏನು ಮಾಡೋದು. ಅರ್ಲಿ ಮಾರ್ನಿಂಗ್ ಸ್ಟಾಪ್ ಕೊಟ್ಟಿದ್ದೀವಿ ಕಾಫಿಗೆ. ಗೊತ್ತೇ ಟೈಮ್ ಎಷ್ಟು?
ಅರ್ಲಿ ಮಾರ್ನಿಂಗ್ ಸ್ಟಾಪ್ ಕಾಫಿಗೆ 6 ಗಂಟೆ 6 ಗಂಟೆ 6 ಗಂಟೆಗೆ ಗೈಸ್ ಧರ್ಮಪುರಿ ಬಂದಿದ್ದೀವಿ. ತಮಿಳ್ನಾಡು ಅರ್ಧ ಮುಗಿಸಿದ್ದೀವಿ. ಸೇಲಮ್ ಇನ್ ಲೈಕ್ 2 hours. ಸೇಲಮ್ ಇನ್ 2 hours. ಆ್ಯಂಡ್ ದೆನ್ ಲೈಕ್ ಅಲ್ಲಿಂದ ನೆಕ್ಸ್ಟ್ ಯಾವುದು ಮಧುರೈ ಇನ್ ನೆಕ್ಸ್ಟ್ 2 hours. ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ತಲುಪಿಸ್ತೀನಿ ನಾನು ಇವ್ರನ್ನ ಅಂತ ಅಂದ್ಕೊಂಡಿದ್ದೀನಿ. ಆಗಲ್ಲ, ಸಾಯಂಕಾಲ 4 ಗಂಟೆ ತಲುಪಿಸ್ತೀನಿ ಗೈಸ್. ಇನ್ನೊಂದು ಗಾಡಿ ಅಂತೂ ಬರ್ತಾನೆ ಇದೆ. ಆಲ್ರೆಡಿ ಅರ್ಧ ಗಂಟೆ ಆಯಿತು, ನಾವಿಲ್ಲಿ ವೆಯ್ಟ್ ಮಾಡಿ ಇನ್ನೂ ಅರ್ಧ ಗಂಟೆ ಅಂತ. ಏನು ಡ್ರೈವಿಂಗ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ನಮ್ಮ ಬಾಬರು ಓಡಿಸೋ ಒಂದು ಮೋಟಿವೇಶನ್ ಕೊಡ್ತಾ ಇದ್ದಾನೆ, ಕೇಳೋರು. ಏನು ನೀನು ಕೊಟ್ಟಿದ್ದು ಏನೋ ಮೋಟಿವೇಶನ್. ಇನ್ ಲೈಫ್ ಯು ಟು ಟೇಕ್ 1 step ಬಿಹೈಂಡ್ ಟು ಗೋ 2 steps ಫರ್ದರ್. ನಾನಲ್ಲ, ನೀನೇ ಕೊಟ್ಟಿದ್ದು. ಮಾತೇ ಇಲ್ಲ. ಗೈಸ್, ನಮ್ಮ ಅಮ್ಮಗೋರು ಫಸ್ಟ್ ಟೈಮ್ ತಮಿಳ್ನಾಡು ಸನ್ರೈಸ್ ನೋಡೋದಂತೆ. ಸೊ ಫುಲ್ ಖುಷಿ ಆಗ್ತಿದೆ ಹೆಂಗೆ ಅನಿಸ್ತದೆ ಅಮ್ಮಗೋರು? ನಿದ್ದೆಗೆ ಹಿಡ್ಕೊಂಡು ಸನ್ರೈಸ್ ನೋಡಬೇಕು ಅಂತಲೇ ಇದ್ದಿದ್ದ ನಮ್ಮ ಬಾಬರು. ಓಡಿಸ್ತಾನೆ. ಇವರಿಬ್ರು ಫ್ಲ್ಯಾಟ್ ಲಾಸ್ಟ್. ನನ್ನ ಕಷ್ಟ ಏನು ಕೇಳ್ತೀರಾ? ಕೆಳಗಡೆ ಇದ್ರು ಇವಾಗ ಇವರು ಮಲ್ಕಿದ್ದಾರೆ. ಇವರಿಬ್ರು ಮಧ್ಯಾಹ್ನ ಸ್ಯಾಂಡ್ವಿಚ್ ಥರ ಕಷ್ಟ ಕೇಳಬೇಡಿ. Meanwhile. ಗೈಸ್, ಇವಾಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಎಲ್ಲರೂ ನಿದ್ದೆ ಮಾಡಿದ್ದಾರೆ, ನಾನು ಒಬ್ಬನೇ ನಿದ್ದೆ ಮಾಡಿಲ್ಲ. ನಾನು ಇಲ್ಲ 3 people ನಿದ್ದೆ ಮಾಡಿಲ್ಲ. ನಾನು, ಇವನು ಮತ್ತೆ ಬರೋಕ್ಕಿಂತ ಮುಂಚೆ 3 hours ನಿದ್ದೆ ಮಾಡಿಲ್ಲ ಅವಳು. ನಂಗೆ ಗೊತ್ತು ನಿದ್ದೆ ಮಾಡಿದ್ದು. ವ್ಯಾಲಿಡ್. ವಾಯ್ಸ್ ಕೇಳಿಸ್ಕೊಂಡೆ ಏನು ಆರ್ಡರ್ ಮಾಡಿದ್ದೆ ರಕ್ಷಿತ್? ಗೈಸ್, ಮಸಾಲೆ ದೋಸೆ ಗೈಸ್. ಬಂದ್ಮೇಲೆ ಹೇಳ್ತೀನಿ. ಏನು ಆರ್ಡರ್ ಮಾಡಿದ್ಯಾ? ಪ್ಲೇನ್ ದೋಸೆ. ನಿಂದೇಳು. ನಾನು ಹೇಳಿದಾಯ್ತು ಆಲ್ರೆಡಿ. ಮತ್ತೆ ನೀನು ಹೇಳು. ಪೊಡಿ ದೋಸೆ. ಪೊಡಿ ಅಲ್ಲ, ಅವನು ಹೇಳ್ತಾನೆ. ನನ್ನ ಆರ್ಡರ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆರ್ಡರ್ ಮಾಡಿ ಗೈಸ್. ಫಾಲೋವರ್ಸ್ ಅಂತ ಮಾತು ಕೇಳ್ಬಿಡಿ ಗೈಸ್. ಇಯರ್ ಬ್ಯಾಗ್ಸ್ ಅಲ್ಲ, ಅದೇನದು? ಅವಳ ಲೈಟ್ಗಿಂತ ಉದ್ದ ಇದೆ ದೋಸೆ. ಇವಳು ತಿಂತಾಳಂತೆ ದೋಸೆ. 3 ದೋಸೆ ತೋರಿಸಿದ್ರೆ, ಜೋಡಿಸಿದ್ರೆ 3 ದೋಸೆ ತರಿಸಿದ್ರೆ ಅವಳ ಲೈಟ್. ಲಕ್ಷ ಸ್ವಲ್ಪ ತುಂಬ ಪಾಕಿಲ್ಲ. ಮರ್ತೇ ಬಿಟ್ಟವರೆಲ್ಲ. ಸ್ಕ್ಯಾಮ್ ಆಗಿದೆಯಾ? ಏನು ಹೇಳ್ತೀಯ? ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ, ಅಂತರಂಗ ಶತ್ರುಗಳಿರ್ತಾರಂತೆ. ಅವು 3 ಈಗ ಟಿಕ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಅಷ್ಟೇ. ಅದನ್ನು ಟಿಕ್ ಮಾಡಿ. ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಿಸ್ ಸ್ಕ್ಯಾಮ್? ನೀ ಹೇಳೋ. ಏನು ಕಂಟೆಂಟ್ ಎಲ್ಲ ಹೇಳಕ್ಕಾಗಲ್ಲ. ಮತ್ತೆ ಕೊಡು, ಕಂಟೆಂಟ್ ಕೊಡು. ಅಮ್ಮ ಕೊಡು, ಬಿಚ್ಕೊಡ್ಬೇಕು. ಏನ್ ಬಿಚ್ಕೊಡು? ಜಾಕೆಟ್ ಬಿಚ್ಕೊಡು ಅಂತ ಇದೀನಿ. ಡಬಲ್ ಮೀನಿಂಗ್ ತೊಗೊಂಡ್ರೆ ನಮ್ ತಪ್ಪ. ನಮ್ಮ ಫ್ಯಾಮಿಲಿ ನೀವು ಗೈಸ್, ಇವನೇ ಡಬಲ್ ಮೀನರ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆರ್ಡರ್ ಮಾಡಿ. ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ, ದೋಸೆ, ಇಡ್ಲಿ, ಸಾಂಬಾರ್.